Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ's Inquest Current Affairs and this is class number 314 in this series. ಸೊ ಇವತ್ತಿನ ತರಗತಿಯಲ್ಲಿ 16 ಮತ್ತು 17ನೇ ಅಕ್ಟೋಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 278. And we appreciate Sindhu, Tarak, Suresh, Abhishek, Ningu, Diksha, Akshata, Sridevi, Chandana, Lavanya, and many others also have given correct answers. Thank you very much for your participation. With this, let's get into the first article. ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2022 ಅಥವಾ ಜಾಗತಿಕ ಹಸಿವಿನ ಸೂಚ್ಯಾಂಕ 2022. ಸೊ ಈ ಒಂದು ಸೂಚ್ಯಾಂಕವನ್ನ ಒಟ್ಟು 121 ರಾಷ್ಟ್ರಗಳಲ್ಲಿ ಮಾಡಲಾಗಿರುತ್ತೆ. ಸೊ ಒಟ್ಟು 121 ರಾಷ್ಟ್ರಗಳಲ್ಲಿ ಭಾರತ ದೇಶದ ರ್ಯಾಂಕಿಂಗ್ 107ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ, ಇಲ್ಲಿ ರ್ಯಾಂಕಿಂಗ್ ಮಾಡುವಾಗ ಸ್ಕೋರ್ ಅನ್ನ 0ಯಿಂದ 100ರವರೆಗೆ ಕೊಡ್ಲಾಗುತ್ತೆ. ಸೊ ಭಾರತ ದೇಶದ ಸ್ಕೋರಿಂಗ್ ಬಂದು 29.1 ಆಗಿರುತ್ತೆ. ಸೊ ಇಲ್ಲಿ ಒಂದು ವಿಶೇಷವಾದ ಅಂಶವನ್ನ ನಾವು ಗಮನಿಸಬೇಕು. ಯಾವ ರಾಷ್ಟ್ರ 0 ಅಂಕಗಳನ್ನ ಗಳಿಸುತ್ತೆ ಅದು ಬೆಸ್ಟ್ ಕಂಟ್ರಿ ಆಗಿರುತ್ತೆ. ಅಂದ್ರೆ ಎಷ್ಟು ಕಡಿಮೆ ಮಾರ್ಕ್ಸ್ ಬಂದ್ರೆ ಅಷ್ಟು ಬೆಸ್ಟ್ ಕಂಟ್ರಿ ಆಗಿರುತ್ತೆ. ಸೊ ಎಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಸೊ ಅಷ್ಟು ವರ್ಸ್ಟ್ ಕಂಟ್ರಿ ಆಗಿರುತ್ತೆ, ಅಥವಾ ಜಾಸ್ತಿ ಮಾರ್ಕ್ಸ್ ಬಂದಷ್ಟು ಆ ದೇಶದ ಹಸಿವು ಅಥವಾ ಸೂಚ್ಯಾಂಕ ಜಾಸ್ತಿ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಈ ಒಂದು ಸೂಚ್ಯಾಂಕ ಏನ್ ಬಿಡುಗಡೆ ಆಗಿರುತ್ತೆ ಇದು ತುಂಬಾ ಆತಂಕಕಾರಿಯಾಗಿರ್ತಕ್ಕಂಥ ಒಂದು ಸೂಚ್ಯಾಂಕ ಆಗಿರುತ್ತೆ. ಕಾರಣ ಏನು ಅಂದ್ರೆ, ಮೆನಿ ಆಫ್ರಿಕನ್ ಕಂಟ್ರೀಸ್ ಅಂದ್ರೆ ಆಫ್ರಿಕಾ ದೇಶಗಳು ನಮ್ಗೆ ತಿಳಿದಿರೋ ಹಾಗೆ ತುಂಬಾ ಪೂರೆಸ್ಟ್ ಕಂಟ್ರೀಸ್ ಆಗಿರ್ತವೆ. ಆ ರಾಷ್ಟ್ರಗಳು ಕೂಡ ಭಾರತ ರಾಷ್ಟ್ರಕ್ಕಿಂತ ಉನ್ನತ ರ್ಯಾಂಕಿಂಗ್ ಅನ್ನ ಗಳಿಸಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ರಾಂಡಾ, ನೈಜೀರಿಯಾ, ಇಥಿಯೋಪಿಯಾ, ರಿಪಬ್ಲಿಕ್ ಕಾಂಗೋ ಮತ್ತೆ ಸುಡಾನ್ ಏನಿದೆ ಸೊ ಇವೆಲ್ಲ ಭಾರತ ದೇಶಕ್ಕಿಂತ ಬೆಟರ್ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೌತ್ ಏಷಿಯನ್ ಕಂಟ್ರೀಸ್ ಅನ್ನ ತೆಗೆದುಕೊಂಡಾಗ ಅಂದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನ ತೆಗೆದುಕೊಂಡಾಗ ಭಾರತ ರಾಷ್ಟ್ರ ಓನ್ಲಿ 1 ಕಂಟ್ರಿ ಅಂದ್ರೆ ಅಫ್ಘಾನಿಸ್ತಾನ್ಗಿಂತ ಬೆಟರ್ ಇರುತ್ತೆ. ಅದ್ ಬಿಟ್ಟು ಮಿಕ್ಕಿದ ಎಲ್ಲ ಸೌತ್ ಏಷಿಯನ್ ಕಂಟ್ರೀಸ್ಗಿಂತ ವರ್ಸ್ಟ್ ರ್ಯಾಂಕಿಂಗ್ ಅನ್ನ ಭಾರತ ದೇಶ ಪಡೆದುಕೊಂಡಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಹೂ ಪಬ್ಲಿಷರ್ಸ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಈ ಒಂದು ಸೂಚ್ಯಾಂಕವನ್ನ ಪ್ರಕಟಣೆಗೊಳಿಸುವವರು ಯಾರು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿ ಮೊದಲನೇ ರ್ಯಾಂಕ್ ಏನಿರುತ್ತೆ ಅಂದ್ರೆ ಬೆಸ್ಟ್ ಕಂಟ್ರಿ ಏನಿರುತ್ತೆ ಸೊ ಈ ಒಂದು ಬೆಸ್ಟ್ ಕಂಟ್ರಿ ಸ್ಥಾನವನ್ನ 17 ರಾಷ್ಟ್ರಗಳು ಪಡೆದುಕೊಂಡಿರುತ್ತವೆ. ಆ 17 ರಾಷ್ಟ್ರಗಳಲ್ಲಿ ಟಾಪ್ 3 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಬೆಲಾರಸ್, ಬೋಸ್ನಿಯಾ ಮತ್ತೆ ಚಿಲಿ. ಈ 3 ರಾಷ್ಟ್ರಗಳು ಮೊದಲನೇ ರ್ಯಾಂಕ್ ನ ಮೊದಲ 3 ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ as I told you before, India secures 107 rank out of 121 countries. ಸೊ ಈ ಒಂದು ಸೌತ್ ಏಷಿಯನ್ ಕಂಟ್ರೀಸ್ ಅನ್ನ ನಾವು ತೆಗೆದುಕೊಂಡಾಗ ಅಪಾರ್ಟ್ ಫ್ರಮ್ ಅಫ್ಘಾನಿಸ್ತಾನ್, ಸೊ ಅಫ್ಘಾನಿಸ್ತಾನವನ್ನ ಹೊರತುಪಡಿಸಿ ಬೇರೆಲ್ಲ ಸೌತ್ ಏಷಿಯನ್ ರಾಷ್ಟ್ರಗಳಿಗಿಂತ ಭಾರತ ದೇಶದ ಪ್ರದರ್ಶನ ತುಂಬಾ ಕಳಪೆ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಏನಿದೆ ಅಥವಾ ಇಂಡೆಕ್ಸ್ ಏನಿದೆ, ದಿಸ್ ಇಸ್ ಅ ಕಾಂಪ್ರಹೆನ್ಸಿವ್ ಮೆಷರ್ಮೆಂಟ್ ಆಗಿರುತ್ತೆ. ಅಂದ್ರೆ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಅಳತೆ ಆಗಿರುತ್ತೆ. ಸೊ ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಗ್ಲೋಬಲ್ ರ್ಯಾಂಕಿಂಗ್, ರೀಜನಲ್ ರ್ಯಾಂಕಿಂಗ್ ಮತ್ತೆ ನ್ಯಾಷನಲ್ ರ್ಯಾಂಕಿಂಗ್ ಅಂದ್ರೆ ಜಾಗತಿಕ, ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರತಕ್ಕಂಥ ಒಂದು ಸಮಗ್ರವಾದ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಮಾಡ್ಲಿಕ್ಕೆ ಯಾವ ಇಂಡಿಕೇಟರ್ಸ್ ಅಥವಾ ಸೂಚಕಗಳನ್ನ ಮೌಲ್ಯಮಾಪನ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ 4 ಸೂಚಕಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಸೊ ಮೊದಲನೇದು ಬಂದು ಅಂಡರ್ ನರಿಶ್ಮೆಂಟ್ ಅಥವಾ ಅಪೌಷ್ಟಿಕತೆ ಅಂತ ಕರಿತೇವೆ. ಸೊ ಎರಡನೇದು ಚೈಲ್ಡ್ ಸ್ಟಂಟಿಂಗ್ ಅಥವಾ ಕುಂಠಿತ ಬೆಳವಣಿಗೆ, ಮೂರನೇದು ಚೈಲ್ಡ್ ವೇಸ್ಟಿಂಗ್ ಅಥವಾ ಮಕ್ಕಳ ಕ್ಷೀಣತೆ ಅಂತ ಕರಿತೇವೆ, ನಾಲ್ಕನೇದು ಚೈಲ್ಡ್ ಮೋರ್ಟಾಲಿಟಿ ಅಥವಾ ಮಕ್ಕಳ ಮರಣ ಅಂತ ಕರಿತೇವೆ. ಸೊ ಈ 4 ಇಂಡಿಕೇಟರ್ಸ್ ಏನಿದಾವೆ ದೇ ಆರ್ ಸ್ಟ್ರೇಟ್ ಅವೇ ರಿಲೇಟೆಡ್ ಟು ಫುಡ್, ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂಚಕಗಳಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಅಂಡರ್ ನರಿಶ್ಮೆಂಟ್, ಸ್ಟಂಟಿಂಗ್, ವೇಸ್ಟಿಂಗ್ ಮತ್ತೆ ಮೋರ್ಟಾಲಿಟಿನ ಮೆಷರ್ ಮಾಡುವುದರ ಮುಖಾಂತರ ಆ ಒಂದು ರಾಷ್ಟ್ರ
ರಾಷ್ಟ್ರದ ಸೂಚ್ಯಾಂಕವನ್ನ ತಿಳಿಸಲಾಗುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ಏನಿದೆ ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, 0ಇಂದ 100ರವರೆಗೂ ಅಂಕಗಳನ್ನ ಕೊಡ್ಲಾಗುತ್ತೆ. ಈ ಒಂದು ಅಂಕಗಳ ಆಧಾರದ ಮೇಲೆ ರಾಷ್ಟ್ರಗಳನ್ನ 5 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಮೊದಲನೇ ಕ್ಯಾಟಗರಿಯನ್ನ ನಾವು ಲೋ ಅಥವಾ ಕಡಿಮೆ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಕಡಿಮೆ ಸ್ಕೋರ್ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅತ್ಯಂತ ಕಡಿಮೆ ಹಸಿವಿನ ಸೂಚ್ಯಾಂಕ ಕೂಡ ಇರುತ್ತೆ. ಸೊ ಹಸಿವಿನಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಕ್ಕಂಥ ಕಂಟ್ರಿಗಳನ್ನ ನಾವು ಲೋ ಅಥವಾ ಕಡಿಮೆ ರ್ಯಾಂಕಿಂಗ್ ನ ಕಂಟ್ರಿಗಳು ಅಂತ ಕರಿತೇವೆ. ಸೊ ಎರಡನೇ ಶ್ರೇಣಿ ಬಂದು ಮಾಡರೇಟ್ ಅಥವಾ ಮಧ್ಯಮ ಅಂತ ಕರಿತೇವೆ. ಸೊ ಮೂರನೇ ಕ್ಯಾಟಗರಿ ಸೀರೀಸ್ ಅಥವಾ ಗಂಭೀರ ಅಂತ ಕರಿತೇವೆ. ನಾಲ್ಕನೇದು ಅಲಾರ್ಮಿಂಗ್ ಅಥವಾ ಆತಂಕಕಾರಿ. ಐದನೇದು ಎಕ್ಸ್ಟ್ರೀಮ್ಲಿ ಅಲಾರ್ಮಿಂಗ್ ಅಥವಾ ಅತ್ಯಂತ ಆತಂಕಕಾರಿ ಅಂತ ಕರಿತೇವೆ. ಸೊ ಭಾರತ ದೇಶದ ಸ್ಕೋರ್ ಬಂದು 29.1 ಇರೋದ್ರಿಂದ ನಾವು ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ ಅಂದ್ರೆ ಸೀರಿಯಸ್ ಅಥವಾ ಗಂಭೀರವಾಗಿರ್ತಕ್ಕಂಥ ಒಂದು ಶ್ರೇಣಿಯಲ್ಲಿ ಭಾರತದ ರಾಷ್ಟ್ರದ ಸೂಚ್ಯಾಂಕ ಬಂದಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ನಲ್ಲಿ, ಈ ಒಂದು ಸ್ಕೋರ್ ನಲ್ಲಿ 0 ಅಂಕಗಳನ್ನ ಪಡೆದುಕೊಂಡ್ರೆ ಅದನ್ನ ನಾವು ಬೆಸ್ಟ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡ್ತೇವೆ. ಸೊ 0 ಅಂಕಗಳನ್ನ ಪಡೆದುಕೊಂಡ್ರೆ ಅದರ ಅರ್ಥ ಏನು ಅಂದ್ರೆ ಆ ರಾಷ್ಟ್ರದಲ್ಲಿ ನೋ ಹಂಗರ್ ಅಥವಾ ಹಸಿವು ಇಲ್ಲದೆ ಇರುವುದನ್ನ ಸೂಚಿಸ್ತಕ್ಕಂತ ಒಂದು ಅಂಕ ಆಗಿರುತ್ತೆ. ಸೊ 100 ಅಂಕಗಳನ್ನ ಪಡೆದುಕೊಂಡ್ರೆ ವರ್ಸ್ಟ್ ಅಥವಾ ಅತ್ಯಂತ ಕಳಪೆ ಆಗಿರ್ತಕ್ಕಂಥ ರಾಷ್ಟ್ರ ಅಂತ ನಿರ್ಧಾರ ಮಾಡಲಾಗುತ್ತೆ. ಸೊ ಭಾರತ ರಾಷ್ಟ್ರ 29.1 ಸ್ಕೋರ್ ಮಾಡಿರೋದ್ರಿಂದ ಸೀರಿಯಸ್ ಅಥವಾ ಗಂಭೀರ ಅಂತ ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಶ್ರೀಲಂಕಾ, ನೇಪಾಲ್, ಬಾಂಗ್ಲಾದೇಶ್, ಪಾಕಿಸ್ತಾನ ಈ ರಾಷ್ಟ್ರಗಳಿಗಿಂತ ಭಾರತ ದೇಶದ ರ್ಯಾಂಕಿಂಗ್ ತುಂಬಾ ಕಡಿಮೆ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ನ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ನಾವು ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇದರಲ್ಲಿ ಮೊದಲು ನಾವು ಚೈಲ್ಡ್ ವೇಸ್ಟಿಂಗ್ ರೇಟ್ ಅಂದ್ರೆ ಮಕ್ಕಳ ಕ್ಷೀಣತೆಯ ಪ್ರಮಾಣವನ್ನ ತೆಗೆದುಕೊಂಡಾಗ, ವಾಟ್ ಯು ಮೀನ್ ಬೈ ವೇಸ್ಟಿಂಗ್ ರೇಟ್ ಅಂದ್ರೆ ಲೋ ವೇಟ್ ಫಾರ್ ಹೈಟ್ ಅಂದ್ರೆ ಅವರ ಎತ್ತರ ಎಷ್ಟಿರುತ್ತೆ ಆ ಎತ್ತರಕ್ಕನುಗುಣವಾಗಿ ತೂಕದಲ್ಲಿ ಕಡಿಮೆ ಇದ್ರೆ ಆ ಒಂದು ಕಂಡೀಷನ್ ಅನ್ನ ನಾವು ಚೈಲ್ಡ್ ವೇಸ್ಟಿಂಗ್ ಅಥವಾ ಕ್ಷೀಣತೆ ಅಂತ ಕರಿತೇವೆ. ಸೊ ಈ ಒಂದು ಕ್ಷೀಣತೆಯ ಪ್ರಮಾಣ ಭಾರತ ದೇಶದಲ್ಲಿ 19.3% ಇರುತ್ತೆ. ಸೊ ಈ ನಂಬರ್ ಈಸ್ ವೆರಿ ವೆರಿ ಥ್ರೆಟ್ನಿಂಗ್ ಬಿಕಾಸ್ ಈ ಸಂಖ್ಯೆ ಏನಿದೆ ದಿಸ್ ಇಸ್ ಹೈಯೆಸ್ಟ್ ಫಾರ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ರಾಷ್ಟ್ರಕ್ಕಿಂತ ಭಾರತ ದೇಶದಲ್ಲಿರ್ತಕ್ಕಂಥ 19.9% ಚೈಲ್ಡ್ ವೇಸ್ಟಿಂಗ್ ಏನಿದೆ ಅದು ಅತ್ಯಂತ ಅಧಿಕವಾಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಅತ್ಯಂತ ಕಡಿಮೆ ರ್ಯಾಂಕ್ ಅನ್ನ ಇಲ್ಲಿ ಪಡೆದುಕೊಂಡಿರ್ತೇವೆ. ಅದಾದ್ಮೇಲೆ ಎರಡನೇ ಒಂದು ಇಂಡಿಕೇಟರ್ ನ ನಾವು ನೋಡೋದಾದ್ರೆ ಅಂಡರ್ ನರಿಶ್ಮೆಂಟ್ ಅಥವಾ ಅಪೌಷ್ಟಿಕತೆ ಅಂತ ನಾವೇನ್ ಕರಿತೇವೆ. ಸೊ ಅದು ಕೂಡ 2018-20 ಅಲ್ಲಿ ನಾವು ತೆಗೆದುಕೊಂಡಾಗ ಭಾರತ ದೇಶದಲ್ಲಿ 14.6% ಅಪೌಷ್ಟಿಕತೆ ಇತ್ತು. ಸೊ ಅದು 2019 ಮತ್ತೆ 21 ಸಾಲಿನಲ್ಲಿ ನೋಡಿದಾಗ 16.3% ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಭಾರತ ದೇಶದ ಟೋಟಲ್ ಪಾಪ್ಯುಲೇಷನ್ ಏನಿದೆ ಅದರಲ್ಲಿ 224.3 ಮಿಲಿಯನ್ ಜನರು ಅಂಡರ್ ನರಿಸ್ಟ್ ಅಥವಾ ಕುಪೋಷಣೆಗೆ ಒಳಗಾಗಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟಂಟಿಂಗ್ ಅಥವಾ ಕುಂಠಿತ ಬೆಳವಣಿಗೆ ಅಂತ ನಾವು ಕರಿತೇವೆ. ನಾವು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸ್ಟಂಟಿಂಗ್ ಅಂತ ಹೇಳಿದ್ರೆ ಅವರ ಏಜ್ ಏನಿರುತ್ತೆ ಅಂದ್ರೆ ಮಕ್ಕಳ ವಯಸ್ಸೇನಿರುತ್ತೆ ಆ ವಯಸ್ಸಿಗೆ ಇರಬೇಕಾಗಿರ್ತಕ್ಕಂಥ ಹೈಟ್ ಅವರು ಇರೋದಿಲ್ಲ, ಅವರ ಎತ್ತರ ಅವರ ವಯಸ್ಸಿಗೆ ತಕ್ಕಷ್ಟು ಹೈಟ್ ಇರೋದಿಲ್ಲ. ಆ ಒಂದು ಕಂಡೀಷನ್ ಅನ್ನ ನಾವು ಸ್ಟಂಟಿಂಗ್ ಅಥವಾ ಕುಂಠಿತ ಬೆಳವಣಿಗೆ ಅಂತ ಕರಿತೇವೆ. ಸೊ ಈ ಒಂದು ಕುಂಠಿತ ಬೆಳವಣಿಗೆಯಲ್ಲಿ ಭಾರತ ಸುಧಾರಣೆಯನ್ನ ಮಾಡಿರುತ್ತೆ ಅಂದ್ರೆ ಪಾಸಿಟಿವ್ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ 2014 ಅಲ್ಲಿ 38.7% ಇದ್ದಂತಹ ಸ್ಟಂಟಿಂಗ್ ಬಂದು 2022 ಅಲ್ಲಿ 35.5% ಗೆ ಇಳಿಕೆ ಆಗುವುದರ ಮುಖಾಂತರ ಸೊ ಈ ಒಂದು ಇಂಡಿಕೇಟರ್ ಅಲ್ಲಿ ನಾವು ಬೆಟರ್ ಪರ್ಫಾರ್ಮ್ ಮಾಡಿರ್ತೇವೆ. ಅದಾದ್ಮೇಲೆ ಚೈಲ್ಡ್ ಮೋರ್ಟಾಲಿಟಿ ಅಂದ್ರೆ ಮಕ್ಕಳ ಮರಣ ಒಂದು ದರವನ್ನು ತೆಗೆದುಕೊಂಡಾಗೂ ಕೂಡ ಇದೇ ಒಂದು ಸಮಯಕ್ಕೆ ನಾವು ಕಂಪೇರ್ ಮಾಡಿದಾಗ 2014 ಅಲ್ಲಿ 4.6% ಮಕ್ಕಳ ಮರಣ ಹೊಂತಾಯಿತು. ಸೊ ಅದು 2026ರ ವೇಳೆಗೆ 3.3% ಗೆ ಇಳಿದಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್ ಏನಿರುತ್ತೆ ಇದು ನಿಮ್ಮ ಎಸ್ಎ ರೈಟಿಂಗ್ ಅಥವಾ ಯಾವುದೇ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಈ ಒಂದು ಕುಪೋಷಣೆ ಅಥವಾ ಫುಡ್ ಅಥವಾ ಹಂಗರ್ ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳನ್ನ ಬಂದಾಗ ಕಂಪಲ್ಸರಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಬಳಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ 2022 ಅಥವಾ ಸಾರ್ವಜನಿಕ ವ್ಯವಹಾರಗಳ ಸೂಚ್ಯಾಂಕ 2022. ಸೊ ಈ ಒಂದು ಸೂಚ್ಯಾಂಕವನ್ನ
ನಮ್ಮ ರಾಜ್ಯಗಳೇನಿದಾವೆ ಅವು ಯಾವ ರೀತಿ ಪಬ್ಲಿಕ್ ಅಫೇರ್ಸ್ ನ ಪರ್ಫಾರ್ಮ್ ಮಾಡಿದೆ ಅನ್ನುವ ಒಂದು ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಪಬ್ಲಿಕ್ ಅಫೇರ್ಸ್ ಅಂದ್ರೆ ಇಲ್ಲಿ 3 ಕ್ಷೇತ್ರಗಳನ್ನ ಮಾತ್ರ ಪ್ರಮುಖವಾಗಿ ಪರಿಗಣನೆಗೆ ತೆಗೆದುಕೊಂಡಿರ್ತಾರೆ. ಸೊ ಫಸ್ಟ್ ಕ್ಷೇತ್ರ ಯಾವುದು ಅಂದ್ರೆ ಎಕನಾಮಿಕ್ ಜಸ್ಟಿಸ್ ಅಂತ ಕರಿತೇವೆ, ಅಂದ್ರೆ ಆರ್ಥಿಕ ನ್ಯಾಯ ಅಂತ ಕರಿತೇವೆ. ಸೊ ಎರಡನೇದನ್ನ ಪೊಲಿಟಿಕಲ್ ಜಸ್ಟಿಸ್ ಅಥವಾ ರಾಜಕೀಯ ನ್ಯಾಯ ಅಂತ ಕರಿತೇವೆ. ಸೊ ಮೂರನೇದನ್ನ ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯ ಅಂತ ಕರಿತೇವೆ. ಸೊ ಈ 3 ಇಂಡಿಕೇಟರ್ಸ್ ನ ಉಪಯೋಗಿಸಿಕೊಂಡು ಈ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ 2022ರಲ್ಲಿ ಬೆಸ್ಟ್ ಇರ್ತಕ್ಕಂಥ ರಾಜ್ಯ ಯಾವುದು, ವರ್ಸ್ಟ್ ಇರ್ತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇಲ್ಲಿ ಈ ಒಂದು ಸೂಚಕಗಳೇನಿದೆ ಇದನ್ನ ಮತ್ತೆ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಕ್ಯಾಟಗರಿ ಏನು ಅಂದ್ರೆ ಎಕಾನಮಿ ಮತ್ತೆ ಪೊಲಿಟಿಕಲ್ ಇವೆರಡನ್ನ ಸೇರಿಸಿ ಒಂದು ಸಪರೇಟ್ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಎಕನಾಮಿಕ್ ಸಪರೇಟ್ ಆಗಿ, ಪೊಲಿಟಿಕಲ್ ಸಪರೇಟ್ ಆಗಿ, ಸೋಷಿಯಲ್ ಸಪರೇಟ್ ಆಗಿ ಬಿಡುಗಡೆ ಮಾಡ್ತಾರೆ. ಸೊ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳನ್ನ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಬಿಗ್ಗರ್ ಸ್ಟೇಟ್ಸ್ ಅಂದ್ರೆ ದೊಡ್ಡ ರಾಜ್ಯಗಳು, ಇನ್ನೊಂದು ಸ್ಮಾಲರ್ ಸ್ಟೇಟ್ಸ್ ಅಥವಾ ಚಿಕ್ಕ ರಾಜ್ಯಗಳು ಅಂತ ಕರಿತೇವೆ. ಸೊ ಈ ಒಂದು ಬಿಗ್ಗರ್ ಸ್ಟೇಟ್ ಕ್ಯಾಟಗರಿ ಮತ್ತೆ ಸ್ಮಾಲರ್ ಸ್ಟೇಟ್ ಕ್ಯಾಟಗರಿ ಅಂತ ಡಿವೈಡ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ನಾನಿಲ್ಲಿ ಎಕನಾಮಿಕ್ ಮತ್ತೆ ಪೊಲಿಟಿಕಲ್ ಜಸ್ಟಿಸ್ ಇವೆರಡನ್ನ ಒಟ್ಟಿಗೆ ಸೇರಿಸಿ ಮೊದಲ ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ರಾಷ್ಟ್ರಗಳು ಯಾವ ಕ್ಯಾಟಗರಿಯಲ್ಲಿ ಅಂದ್ರೆ ಬಿಗ್ ಸ್ಟೇಟ್ಸ್ ಕ್ಯಾಟಗರಿಯಲ್ಲಿ ಹರಿಯಾಣ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ತಮಿಳುನಾಡು ಇಸ್ ಇನ್ ದ ಸೆಕೆಂಡ್ ಪ್ಲೇಸ್ ಮತ್ತೆ ಕೇರಳ 3ನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಎಕನಾಮಿಕ್ ಮತ್ತೆ ಪೊಲಿಟಿಕಲ್ ಜಸ್ಟಿಸ್ ಏನಿದೆ ಅಂದ್ರೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಏನಿದೆ ಇದರಲ್ಲಿ ಬಾಟಮ್ ಅಲ್ಲಿ ಇರ್ತಕ್ಕಂಥ 3 ರಾಜ್ಯಗಳನ್ನ ನಾವು ನೋಡೋದಾದ್ರೆ ಬಾಟಮ್ ಮೋಸ್ಟ್ ಅಲ್ಲಿ ನಾವು ಮಹಾರಾಷ್ಟ್ರನ, ಅದಕ್ಕಿಂತ ಮೇಲೆ ವೆಸ್ಟ್ ಬೆಂಗಾಲ್ ಅನ್ನ, ಮತ್ತೆ ಅದಕ್ಕಿಂತ ಮೇಲೆ ಜಾರ್ಖಂಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಮಾಲರ್ ಸ್ಟೇಟ್ಸ್ ನ ನಾವು ನೋಡಿದಾಗ ಯಾವ್ದ್ರಲ್ಲಿ ಎಕನಾಮಿಕ್ ಮತ್ತೆ ಪೊಲಿಟಿಕಲ್ ಜಸ್ಟಿಸ್ ಅಲ್ಲಿ ಚಿಕ್ಕ ರಾಜ್ಯಗಳನ್ನ ನಾವು ನೋಡಿದಾಗ ಫಸ್ಟ್ ಪ್ಲೇಸ್ ಇಸ್ ಟೇಕನ್ ಬೈ ಸಿಕ್ಕಿಂ, ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ ಹಿಮಾಚಲ್ ಪ್ರದೇಶ್ ಮತ್ತು 3ನೇ ಸ್ಥಾನವನ್ನ ಉತ್ತರಾಖಂಡ ಪಡೆದುಕೊಂಡಿರುತ್ತೆ. ಅದಾದ್ಮೇಲೆ ಎಕನಾಮಿಕ್ ಜಸ್ಟಿಸ್ ಒಂದನ್ನೇ ನಾವು ಕನ್ಸಿಡರ್ ಮಾಡಿದಾಗ ಬಿಗ್ ಸ್ಟೇಟ್ಸ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಮೊದಲನೇ ಸ್ಥಾನವನ್ನ ಛತ್ತೀಸ್ಗಢ, ಎರಡನೇದು ಹರಿಯಾಣ ಮತ್ತು 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುತ್ತೆ. ಸೊ ಅದೇ ಪೊಲಿಟಿಕಲ್ ಜಸ್ಟಿಸ್ ರಾಜಕೀಯ ನ್ಯಾಯವನ್ನ ನಾವು ತೆಗೆದುಕೊಂಡಾಗ ಫಸ್ಟ್ ಇಸ್ ತಮಿಳುನಾಡು, ಸೆಕೆಂಡ್ ಇಸ್ ಕೇರಳ ಮತ್ತು 3ನೇ ಸ್ಥಾನವನ್ನ ಮಧ್ಯಪ್ರದೇಶ ಪಡೆದುಕೊಂಡಿರುತ್ತೆ. ದಿಸ್ ಇಸ್ ಆಲ್ಸೋ ಅಮಾಂಗ್ ಬಿಗ್ಗರ್ ಸ್ಟೇಟ್ಸ್ ಆಗಿರುತ್ತೆ. ಅದಾದ್ಮೇಲೆ ಬರೀ ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯವನ್ನ ತೆಗೆದುಕೊಂಡಾಗ ಪಂಜಾಬ್ ಇಸ್ ಇನ್ ಫಸ್ಟ್ ಪ್ಲೇಸ್, ಹರಿಯಾಣ ಇಸ್ ಸೆಕೆಂಡ್ ಪ್ಲೇಸ್ ಮತ್ತೆ ಕೇರಳ 3ನೇ ಸ್ಥಾನದಲ್ಲಿರೋದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಓವರ್ ಆಲ್ ಕ್ಯಾಟಗರೀಸ್ ಅಲ್ಲಿ ನಾವು ಹರಿಯಾಣ ಎಲ್ಲ ರಾಜ್ಯಗಳಿಗಿಂತ ಬೆಸ್ಟ್ ಪರ್ಫಾರ್ಮ್ ಮಾಡಿರೋದನ್ನ ನೋಡ್ಬೋದಾಗಿರುತ್ತೆ. ವಿತ್ ಅ ಸ್ಕೋರ್ ಆಫ್ 0.6948 ಅಂಕಗಳೊಂದಿಗೆ ಹರಿಯಾಣ ಅಗ್ರ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಹರಿಯಾಣ ಆದ್ಮೇಲೆ ವಿ ಹ್ಯಾವ್ ತಮಿಳುನಾಡು ಇಸ್ ಇನ್ ದ ಸೆಕೆಂಡ್ ಪ್ಲೇಸ್, ಕೇರಳ ಇಸ್ ಇನ್ ದ ಥರ್ಡ್ ಪ್ಲೇಸ್, ಛತ್ತೀಸ್ಗಢ ಇಸ್ ಇನ್ ದ ಫೋರ್ತ್ ಪ್ಲೇಸ್ ಮತ್ತು ಪಂಜಾಬ್ 5ನೇ ಸ್ಥಾನದಲ್ಲಿ ಮತ್ತು ಕರ್ನಾಟಕ 6ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಮಾಂಗ್ 18 ಬಿಗ್ ಸ್ಟೇಟ್ಸ್ ಇನ್ ಇಂಡಿಯಾ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ 18 ದೊಡ್ಡ ರಾಜ್ಯಗಳಲ್ಲಿ ಹರಿಯಾಣ ಈಸ್ ಡಿಕ್ಲೇರ್ಡ್ ಆಸ್ ದಿ ಬೆಸ್ಟ್ ಗವರ್ನ್ಡ್ ಸ್ಟೇಟ್ಸ್. ಹರಿಯಾಣ ಅತ್ಯುತ್ತಮ ಆಡಳಿತವನ್ನ ನೀಡಿರ್ತಕ್ಕಂಥ ರಾಜ್ಯವನ್ನಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ನಾವು ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ 2022 ಅಥವಾ ಸಾರ್ವಜನಿಕ ವ್ಯವಹಾರಗಳ ಸೂಚ್ಯಂಕ 2022 ಅಂತ ಕರಿತೇವೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸೆಂಟರ್ ನ ನಾವು ಪಬ್ಲಿಕ್ ಅಫೇರ್ಸ್ ಸೆಂಟರ್ ಅಂತ ಕರಿತೇವೆ. ಸೊ ಈ ಒಂದು ಪಬ್ಲಿಕ್ ಸೆಂಟರ್ ಅಫೇರ್ ಸೆಂಟರ್ ಅಂತಕ್ಕಂಥದ್ದು ಯಾವ ಸಿಟಿಯಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಒಂದು ಥಿಂಕ್ ಟ್ಯಾಂಕ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕ ಇದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಯಾವ ಡೇಟಾದ ಆಧಾರದ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂದ್ರೆ ಡೇಟಾ ಗಿವನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್, ಆ ಒಂದು ಆಧಾರದ ಮೇಲೆ ರ್ಯಾಂಕಿಂಗ್ ಅನ್ನ ಕೊಡ್ಲಾಗಿರುತ್ತೆ. ಸೊ ಸಣ್ಣ ರಾಜ್ಯಗಳಲ್ಲೂ ಅಂದ್ರೆ 10 ಸಣ್ಣ ರಾಜ್ಯಗಳು ಅಥವಾ 10 ಸ್ಮಾಲರ್ ಸ್ಟೇಟ್ಸ್ ಇನ್ ಇಂಡಿಯಾ ಅನ್ನ ತೆಗೆದುಕೊಂಡಾಗ ಸಿಕ್ಕಿಂ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಕೇಬಲ್ ಕಮ್ ಸಸ್ಪೆನ್ಷನ್ ಬ್ರಿಡ್ಜ್. ಸೊ ಭಾರತದ ಮೊಟ್ಟ ಮೊದಲ ಕೇಬಲ್ ಮತ್ತು ತೂಗು ಸೇತುವೆ 2 ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಬಹುದಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಬ್ರಿಡ್ಜ್ಗೆ ಈಗ ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಬ್ರಿಡ್ಜ್ ಏನಿದೆ ಇದನ್ನ ನಾವು ಕೇಬಲ್ ಕಮ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಅದರಲ್ಲಿ ಕೇಬಲ್ ಕೂಡ ಇರುತ್ತೆ, ಅದಾದ್ಮೇಲೆ ಸಸ್ಪೆನ್ಷನ್ ಅಥವಾ ತೂಗು ಸೇತುವೆ ಕೂಡ ಇರುತ್ತೆ. ಸೊ ಇದನ್ನ ಯಾವ ನದಿಯ ಮೇಲೆ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ
ಕೃಷ್ಣಾ ನದಿ ಮೇಲೆ ಡೆವಲಪ್ ಮಾಡ್ಲಿಕ್ಕೆ ಈಗ ಅಂಗೀಕಾರ ಸಿಕ್ಕಿರುತ್ತೆ. ಈ ಒಂದು ಕೃಷ್ಣಾ ನದಿ ಅಂತಕ್ಕಂಥದ್ದು ನಲ್ಲಮಲ್ಲ ಅರಣ್ಯ ಅಥವಾ ನಲ್ಲಮಲ್ಲ ಫಾರೆಸ್ಟ್ ರೇಂಜ್ ಅಲ್ಲಿ ಬರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಯಾವ ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ನೀಡಿರುತ್ತೆ. ಹಾಗಿದ್ರೆ ಈ ಒಂದು ಸೇತುವೆಯ ಒಂದು ಪ್ರಮುಖವಾದ ಫೀಚರ್ ಅಥವಾ ವೈಶಿಷ್ಟ್ಯ ಏನು ಅಂದ್ರೆ ಆ ಪೆಡೆಸ್ಟ್ರಿಯನ್ ವಾಕ್ ವೇ ಅಂತ ನಾವೇನ್ ಕರಿತೇವೆ, ಅಂದ್ರೆ ಪಾದಚಾರಿ ಮಾರ್ಗ ಅಂತ ನಾವೇನ್ ಕರಿತೇವೆ. ಸೊ ಅದು ಗ್ಲಾಸ್ ನಿಂದ ಮಾಡಲ್ಪಟ್ಟಿರುತ್ತೆ, ಅಂದ್ರೆ ಅದು ಗಾಜಿನಿಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಸಚ್ ಬ್ರಿಡ್ಜ್ ವಿಲ್ ಬಿ ಸೆಕೆಂಡ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್, ಅಂದ್ರೆ ವಿಶ್ವದಲ್ಲಿಯೇ ಇದು ಎರಡನೇ ಆ ರೀತಿಯ ಸೇತುವೆ ಆಗಿರುತ್ತೆ. ಅಫ್ಕೋರ್ಸ್ ಭಾರತ ದೇಶದಲ್ಲಿ ಇದು ಮೊಟ್ಟ ಮೊದಲ ಸೇತುವೆ ಆಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂತ ಅನುಕೂಲ ಏನು ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಹೈದರಾಬಾದ್ ಅಂಡ್ ತಿರುಪತಿ ಏನಿದೆ, ಸೊ ಅದು 80 ಕಿಲೋಮೀಟರ್ಗಳಷ್ಟು ರಿಡ್ಯೂಸ್ ಆಗುತ್ತೆ. ದಿಸ್ ವಿಲ್ ಬಿ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ದಿ ಟ್ರಾವೆಲ್ ಟೈಮ್ ಅಂಡ್ ಜರ್ನಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ ಅಥವಾ ವಿಶ್ವ ಹಸಿರು ನಗರ ಪ್ರಶಸ್ತಿ. ಸೊ ವಿಶ್ವ ಹಸಿರು ನಗರ ಅಂದ್ರೆ ಯಾವ ನಗರಗಳಲ್ಲಿ ಮರಗಳನ್ನ ನೆಡ್ಲಿಕ್ಕೆ ಹೆಚ್ಚು ಪ್ರಾಶಸ್ತ್ಯನ್ನ ಕೊಟ್ಟಿರ್ತಾರೆ, ಸೊ ಆ ಒಂದು ನಗರಕ್ಕೆ ನೀಡ್ತಕ್ಕಂತ ಒಂದು ಪ್ರಶಸ್ತಿಯನ್ನ ನಾವು ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂತ ನಗರ, ನಾಟ್ ಜಸ್ಟ್ ಇನ್ ಇಂಡಿಯಾ, ಅಕ್ರಾಸ್ ದಿ ವರ್ಲ್ಡ್ ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂತ ನಗರ ಹೈದರಾಬಾದ್ ನಗರಕ್ಕೆ ಈ ಒಂದು ಗ್ರೀನ್ ಅವಾರ್ಡ್ ಅಥವಾ ವಿಶ್ವ ಹಸಿರು ನಗರ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ತೆಲಂಗಾಣ ಹೈದರಾಬಾದ್ ಸಿಟಿ ಒನ್ ಓವರ್ ಆಲ್ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ 2022. ಸೊ 2022ನೇ ಸಾಲಿನ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ ಅನ್ನ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರಕ್ಕೆ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಲಿವಿಂಗ್ ಗ್ರೀನ್ ಫಾರ್ ಎಕನಾಮಿಕ್ ರಿಕವರಿ ಅಂಡ್ ಇನ್ಕ್ಲೂಸಿವ್ ಗ್ರೋತ್ ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ಈ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ವರ್ಲ್ಡ್ ಗ್ರೀನ್ ಸಿಟಿ ಅವಾರ್ಡ್ಸ್ 2022 ಹೆಲ್ಡ್ ಇನ್ ಜೆಜು, ಸೌತ್ ಕೊರಿಯಾ. ಸೊ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ದಕ್ಷಿಣ ಕೊರಿಯಾದ ಜೆಜು ಅಲ್ಲಿ ನಡೆದಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ವತಿಯಿಂದ ಈ ಒಂದು ಪ್ರಶಸ್ತಿಯನ್ನ ಭಾರತ ದೇಶದ ಹೈದರಾಬಾದ್ ನಗರಕ್ಕೆ ಕೊಟ್ಟಿರ್ತಾರೆ. ಹಾಗಿದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಬೆಸ್ಟ್ ಸಿಟೀಸ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಪ್ಯಾರಿಸ್ ಇರ್ಬೋದು, ಮೆಕ್ಸಿಕೋ, ಮಾಂಟ್ರಿಯಾಲ್, ಫೋರ್ಟಲೇಜಾ ಮತ್ತೆ ಬೊಗೋಟಾ ಅಂತ ನಾವೇನ್ ಕರಿತೇವೆ. ಈ ಎಲ್ಲಾ ನಗರಗಳನ್ನ ಹಿಂದಿಕ್ಕಿ ಹೈದರಾಬಾದ್ ಮೊದಲ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇದ್ರ ಜೊತೆಗೆ ಹೈದರಾಬಾದ್ ಆಲ್ಸೋ ಬಿಕೇಮ್ ದಿ ಓನ್ಲಿ ಇಂಡಿಯನ್ ಸಿಟಿ ಟು ವಿನ್ ಸಚ್ ಅನ್ ಇಂಟರ್ನ್ಯಾಷನಲ್ ಅವಾರ್ಡ್. ಸೊ ಈ ರೀತಿಯ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಏಕೈಕ ಭಾರತೀಯ ನಗರ ಕೂಡ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯೂ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಕರ್ನಾಟಕ ರಾಜ್ಯವು ಮುಖ್ಯ ನ್ಯಾಯಮೂರ್ತಿಗಳನ್ನ ಆಯ್ಕೆ ಮಾಡಿರ್ತಾರೆ. ಆ ಮುಖ್ಯ ನ್ಯಾಯಮೂರ್ತಿ ಯಾರು ಅಂದ್ರೆ ಜಸ್ಟಿಸ್ ಪ್ರಸನ್ನ ಬಿ ವರಾಳೆ ಅಂತಕ್ಕಂಥವರನ್ನ ಕರ್ನಾಟಕ ರಾಜ್ಯದ 32ನೇ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ನಮ್ಮ ಒಂದು ಕರ್ನಾಟಕದ ಹೈಕೋರ್ಟ್ ಏನಿರುತ್ತೆ, ಸೊ ಅದಕ್ಕೆ 32ನೇ ಮುಖ್ಯ ನ್ಯಾಯಾಧೀಶರನ್ನಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರಿಗೆ ಓತನ್ನ ಯಾರು ಓದಿಸ್ತಾರೆ ಅಥವಾ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲರು ಅಥವಾ ಆಯಾ ರಾಜ್ಯಗಳ ರಾಜ್ಯಪಾಲರು ಆಯಾ ರಾಜ್ಯಗಳ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ಗೆ ಓತನ್ನ ಅಥವಾ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂತ ಒಂದು ಪದ್ಧತಿ ಇರುತ್ತೆ. ಸೊ ಇವರು ಈ ಒಂದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಆಗುವುದಕ್ಕಿಂತ ಮುಂಚೆ ಬಾಂಬೆ ಹೈಕೋರ್ಟ್ ನಲ್ಲಿ ಅವರು ಚೀಫ್ ಜಸ್ಟಿಸ್ ಅಥವಾ ಸೀನಿಯರ್ ಮೋಸ್ಟ್ ಜಡ್ಜ್ ಆಗಿ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಅಂದ್ರೆ ಬಾಂಬೆ ಹೈಕೋರ್ಟ್ ನಲ್ಲಿ ಅವರು ಅತ್ಯಂತ ಹಿರಿಯ ನ್ಯಾಯಾಧೀಶರಾಗಿದ್ರು. ಅವ್ರನ್ನ ಇವಾಗ ಕರ್ನಾಟಕ ರಾಜ್ಯದ ಹೈಕೋರ್ಟ್ ನ 32ನೇ ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ಆಯ್ಕೆ ಮಾಡಿರ್ತಾರೆ. ಹಾಗಿದ್ರೆ ಇವರ ಒಂದು ಆಯ್ಕೆ ಪದ್ಧತಿ ಅಥವಾ ನಮ್ಮ ಒಂದು ಸಂವಿಧಾನದ ಪ್ರಕಾರ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಯಾವ ರಾಜ್ಯ ಬೇಕಾದ್ರೂ ಆಗಿರ್ಬೋದು, ಆ ಒಂದು ರಾಜ್ಯದ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಅನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಯಾರಿಗೆ ಆ ಒಂದು ಅಥಾರಿಟಿ ಇರುತ್ತೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ದಿ ಕಂಟ್ರಿ, ಅಂದ್ರೆ ನಮ್ಮ ರಾಷ್ಟ್ರದ ರಾಜ್ಯಪಾಲರಿಗೆ ಆ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಆಯ್ಕೆ ಮಾಡುವುದಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಯಾರ್ಯಾರನ್ನ ಕನ್ಸಲ್ಟ್ ಮಾಡ್ಬೇಕು, ಇಬ್ಬರನ್ನ ಅವರು ಪ್ರಮುಖವಾಗಿ ಕನ್ಸಲ್ಟ್ ಮಾಡ್ಬೇಕಾಗಿರುತ್ತೆ. ಫಸ್ಟ್ ಯಾರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅಂದ್ರೆ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರನ್ನ ಅವರು ಕನ್ಸಲ್ಟ್ ಮಾಡ್ಬೇಕು. ಅದಾದ್ಮೇಲೆ ಯಾವ ರಾಜ್ಯಕ್ಕೆ ಅವರು ಹೈಕೋರ್ಟ್ ಚೀಫ್ ಜಸ್ಟಿಸ್ ಅನ್ನ ಆಯ್ಕೆ ಮಾಡ್ಬೇಕು, ಆ ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲರನ್ನ ಸಮಾಲೋಚನೆ ನಡೆಸಿದ ನಂತರ ರಾಷ್ಟ್ರಪತಿಗಳು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ನಾನಿಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಥವಾ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯನ್ನ ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ಬಗ್ಗೆ ಡಿಸ್ಕಸ್ ಮಾಡಿದೆ. ಅದೇ ರೀತಿಯಾಗಿ ಹೈಕೋರ್ಟ್ ನ ಜಡ್ಜ್
ಜಡ್ಜ್ ಅನ್ನ ಆಯ್ಕೆ ಮಾಡ್ತಕ್ಕಂತ ಪದ್ಧತಿ ಹೇಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಅದು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಮಾಡ್ತಕ್ಕಂತ ಒಂದು ಕೆಲಸ ಆಗಿರುತ್ತೆ. ಅಂದ್ರೆ ಭಾರತದ ರಾಷ್ಟ್ರಪತಿಗಳೇ ನಮ್ಮ ಒಂದು ಹೈಕೋರ್ಟ್ ನ ನ್ಯಾಯಾಧೀಶರನ್ನ ಅಥವಾ ಜಡ್ಜ್ ಗಳನ್ನು ಕೂಡ ಆಯ್ಕೆ ಮಾಡ್ತಕ್ಕಂತ ಒಂದು ಪದ್ಧತಿ ಇರುತ್ತೆ. ಸೊ ಒನ್ಸ್ ಅಗೇನ್ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಅವರು 3 ಜನರನ್ನ ಕನ್ಸಲ್ಟ್ ಮಾಡ್ಬೇಕಾಗಿರುತ್ತೆ. ಆ 3 ಜನರು ಯಾರ್ಯಾರು ಅಂದ್ರೆ, ಗವರ್ನರ್ ಆಫ್ ದಿ ಸ್ಟೇಟ್ ಅಂದ್ರೆ ಆ ರಾಜ್ಯದ ರಾಜ್ಯಪಾಲರನ್ನ ಕನ್ಸಲ್ಟ್ ಮಾಡ್ಬೇಕು. ಅದಾದ್ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರನ್ನ ಕನ್ಸಲ್ಟ್ ಮಾಡ್ಬೇಕು. ಅದಾದ್ಮೇಲೆ ಚೀಫ್ ಜಸ್ಟಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಸ್ ಹೈಕೋರ್ಟ್ ಅಂದ್ರೆ ಆ ಒಂದು ನಿರ್ದಿಷ್ಟ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಭಾರತ ದೇಶದ ರಾಷ್ಟ್ರಪತಿಗಳು ಹೈಕೋರ್ಟ್ ನ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಕ್ಕಂತ ಪದ್ಧತಿ ಇರುತ್ತೆ. ಸೊ ಇಷ್ಟೊತ್ತು ನಾವು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಅವರನ್ನ ಪದಚ್ಯುತಿ ಮಾಡ್ತಕ್ಕಂಥದ್ದು ಅಥವಾ ಅವರನ್ನ ರಿಮೂವ್ ಮಾಡ್ತಕ್ಕಂತ ಪದ್ಧತಿ ಅಥವಾ ಅಥಾರಿಟಿ ಯಾರಿಗಿರುತ್ತೆ, ಒನ್ಸ್ ಅಗೇನ್ ಇಟ್ ಲೈಸ್ ವಿತ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವ್ರನ್ನ ರಿಮೂವ್ ಮಾಡ್ತಕ್ಕಂತ ಅಧಿಕಾರವನ್ನು ಕೂಡ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ಇವರನ್ನ ರಿಮೂವ್ ಮಾಡ್ತಕ್ಕಂತ ಪದ್ಧತಿ ನಮ್ಮ ಸಂವಿಧಾನದಲ್ಲಿ ಹೇಗಿರುತ್ತೆ ಅಂದ್ರೆ, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಯಾವ ರೀತಿಯಾಗಿ ರಿಮೂವ್ ಮಾಡ್ತೇವೆ, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ನಾವು ಯಾವ ರೀತಿ ರಿಮೂವ್ ಮಾಡ್ತೇವೆ, ಅದೇ ಪ್ರೊಸೀಜರ್ ಅನ್ನ ಇಲ್ಲೂ ಕೂಡ ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಯಾವ ಗ್ರೌಂಡ್ಸ್ ಮೇಲೆ ನಾವು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅನ್ನ ರಿಮೂವ್ ಮಾಡ್ಬೋದು ಅಂದ್ರೆ, ಆನ್ ದಿ ಗ್ರೌಂಡ್ಸ್ ಆಫ್ ಮಿಸ್ ಬಿಹೇವಿಯರ್ ಮತ್ತೆ ಇನ್ಕೆಪಾಸಿಟಿ ಅಂದ್ರೆ ಅವರದ್ದು ಏನಾದ್ರೂ ದುರ್ವರ್ತನೆ ಅಥವಾ ಆ ಒಂದು ಸ್ಥಾನಕ್ಕೆ ಅವರು ಅಸಮರ್ಥರು ಅಂತ ಗೊತ್ತಾದಾಗ ಅವ್ರನ್ನ ಪದಚ್ಯುತಿ ಮಾಡ್ತಕ್ಕಂತ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ಕೊಟ್ಟಿರ್ತಾರೆ. ಹಾಗಿದ್ರೆ ರಾಷ್ಟ್ರಪತಿಗಳು ಅವರನ್ನ ಇಂಡಿಪೆಂಡೆಂಟ್ ಆಗಿ ರಿಮೂವ್ ಮಾಡ್ಬೋದಾ? ಒನ್ಸ್ ಅಗೇನ್ ನೋ, ಅವರು ಸ್ವತಂತ್ರವಾಗಿ ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ 2 ಪ್ರೊಸೀಜರ್ ಇರುತ್ತೆ. ಆ 2 ಪ್ರೊಸೀಜರ್ ಏನು ಅಂದ್ರೆ, ನಮ್ಮ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಏನಿರುತ್ತೆ ಅಂದ್ರೆ ನಮ್ಮ ಒಂದು ಸದನದ ಸಂಸತ್ತಿನ 2 ಸದನಗಳೇನಿರ್ತವೆ, ಆ ಒಂದು ಸದನಗಳಲ್ಲಿ 2 ಸದನಗಳಲ್ಲಿ ಮೆಜಾರಿಟಿ ವೋಟಿಂಗ್ ಆಗ್ಬೇಕು. ಸೊ ಎಲ್ಲ ಸದಸ್ಯರ ಒಂದು ಬಹುಮತ ಇಲ್ಲಿ ಬರ್ಬೇಕಾಗಿರುತ್ತೆ. ದಟ್ ಈಸ್ ಒನ್ ಥಿಂಗ್. ಅದಾದ್ಮೇಲೆ ಈ ಯಾವ ಸದನದಲ್ಲಿ ಈ ಒಂದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅನ್ನ ರಿಮೂವ್ ಮಾಡ್ತಕ್ಕಂತ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ, ಆ ಡಿಸ್ಕಷನ್ ಅಥವಾ ಚರ್ಚೆ ನಡೆಯುವಾಗ ಆ ಸದನದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತ ಅಂದ್ರೆ ಹಾಜರಿರ್ತಕ್ಕಂತ ಎಲ್ಲರ 2/3 ವೋಟಿಂಗ್ ಆಗ್ಬೇಕು. ಕನ್ನಡದಲ್ಲಿ ಹೇಳ್ಬೇಕಾದ್ರೆ, ಸೊ ಸದನದಲ್ಲಿ ಹಾಜರಿರ್ತಕ್ಕಂತ 3/2 ಬಹುಮತವನ್ನ ಕೊಟ್ಟರೆ ಮಾತ್ರ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಪ್ರೆಸಿಡೆಂಟ್ಗೆ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 90th ಜನರಲ್ ಅಸೆಂಬ್ಲಿ ಆಫ್ ಇಂಟರ್ಪೋಲ್. ಸೊ ಇಂಟರ್ಪೋಲ್ ಅಂದ್ರೆ ಇದನ್ನ ಇಂಟರ್ ನ್ಯಾಷನಲ್ ಪೊಲೀಸ್ ಅಂತ ಕರಿತೇವೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರೂ ಕ್ರೈಮ್ಸ್ ನಡೆದಾಗ ಜಾಗತಿಕವಾಗಿ ನಾವು ಪೊಲೀಸ್ ಸಪೋರ್ಟ್ ಅನ್ನ ಪಡೆದುಕೊಳ್ಳಿಕ್ಕೆ ಒಂದು ಸಂಸ್ಥೆ ಇರುತ್ತೆ, ಅದನ್ನ ನಾವು ಇಂಟರ್ಪೋಲ್ ಅಂತ ಕರಿತೇವೆ. ಸೊ ಈ ಒಂದು ಇಂಟರ್ಪೋಲ್ಗೆ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯ ಸಭೆ ನಡೆಯುತ್ತೆ. ಸೊ ಈಗ ನಡಿಬೇಕಾಗಿರ್ತಕ್ಕಂಥದ್ದು 90ನೇ ಸಾಮಾನ್ಯ ಸಭೆ ಆಗಿರುತ್ತೆ. ಈ ವರ್ಷ ಇಂಟರ್ಪೋಲ್ ನ ಸಾಮಾನ್ಯ ಸಭೆ ಭಾರತದಲ್ಲಿ ನಡೆಯುತ್ತೆ. ಭಾರತದಲ್ಲಿ ಎಲ್ಲಿ ನಡೆಯುತ್ತೆ ಅಂದ್ರೆ ನವದೆಹಲಿಯಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಇಂಟರ್ಪೋಲ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಸಭೆಯನ್ನ ಇದೇ ತಿಂಗಳು ಅಂದ್ರೆ ನಾಳೆಯಿಂದ 18ನೇ ತಾರೀಕಿನಿಂದ 21ನೇ ತಾರೀಕು ನಡೀತಕ್ಕಂತ ಒಂದು ಸಭೆ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಜನರಲ್ ಅಸೆಂಬ್ಲಿ ಅಂದ್ರೆ ಈ ಒಂದು ಸಾಮಾನ್ಯ ಸಭೆಯ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಈ ಜನರಲ್ ಅಸೆಂಬ್ಲಿ ಅಂತಕ್ಕಂಥದ್ದು ಸುಪ್ರೀಂ ಗವರ್ನಿಂಗ್ ಬಾಡಿ ಆಗಿರುತ್ತೆ. ಅಂದ್ರೆ ಈ ಒಂದು ಇಂಟರ್ಪೋಲ್ ಏನಿರುತ್ತೆ ಇದರ ಸರ್ವೋಚ್ಚ ಆಡಳಿತ ಮಂಡಳಿ ಆಗಿರುತ್ತೆ. ಇದರಲ್ಲಿ ಎಷ್ಟು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಅಂದ್ರೆ, ಇಂಟರ್ಪೋಲ್ ನ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥ 195 ರಾಷ್ಟ್ರಗಳಿಂದ ರೆಪ್ರೆಸೆಂಟೇಟಿವ್ಸ್ ಅಥವಾ ಪ್ರತಿನಿಧಿಗಳು ಬರ್ತಕ್ಕಂಥ ಒಂದು ಸಾಮಾನ್ಯ ಸಭೆ ಇದಾಗಿರುತ್ತೆ. ಸೊ ಈ ರೀತಿಯ ಸಭೆಗಳನ್ನ ಪ್ರತಿ ವರ್ಷ ನಡೆಸಲಾಗುತ್ತೆ. ಹಾಗಿದ್ರೆ ಈ ಒಂದು ಇಂಟರ್ಪೋಲ್ಗೆ ಭಾರತ ರಾಷ್ಟ್ರ ಯಾವ ವರ್ಷದಲ್ಲಿ ಸದಸ್ಯ ರಾಷ್ಟ್ರವಾಯ್ತು ಅಂತ ಕೇಳಿದ್ರೆ, ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಅಲ್ಲಿ. ಅದಾದ 2 ವರ್ಷಕ್ಕೆ ಭಾರತ ರಾಷ್ಟ್ರ ಇಂಟರ್ಪೋಲ್ ನ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಳ್ಳುತ್ತೆ. ಸೊ ಇಂಟರ್ಪೋಲ್ ನ ಪ್ರಮುಖವಾದ ಆಬ್ಜೆಕ್ಟಿವ್ ಏನು ಅಂದ್ರೆ, ಟು ಎನೇಬಲ್ ಪೊಲೀಸ್ ಅರೌಂಡ್ ದ ವರ್ಲ್ಡ್ ಟು ವರ್ಕ್ ಟುಗೆದರ್ ಟು ಮೇಕ್ ದ ವರ್ಲ್ಡ್ ಅ ಸೇಫರ್ ಪ್ಲೇಸ್. ಅಂದ್ರೆ ನಮ್ಮ ಒಂದು ಜಗತ್ತನ್ನ ಸುರಕ್ಷಿತ ಸ್ಥಳವನ್ನಾಗಿ ಮಾರ್ಪಾಡು ಮಾಡ್ಲಿಕ್ಕೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲಾ ಪೊಲೀಸರು ಒಟ್ಟಾಗಿ ಕೆಲಸ ಮಾಡ್ತಕ್ಕಂತ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂತ ಒಂದು ಯೂನಿಟ್ ಅನ್ನ ನಾವು ಇಂಟರ್ಪೋಲ್ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ come to the 7th article. This is about International Day of Rural Women.
ಸೊ ಗ್ರಾಮೀಣ ಮಹಿಳೆಯರ ಅಂತಾರಾಷ್ಟ್ರೀಯ ದಿನ, ಈ ಒಂದು ದಿನವನ್ನ ಪ್ರತಿ ವರ್ಷ 15ನೇ ಅಕ್ಟೋಬರ್ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಿಲಿಯನ್ಸ್ ಆಫ್ ಮಹಿಳೆಯರಿಗೆ ಡೆಡಿಕೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಕಾರಣ ಏನು ಅಂದ್ರೆ, ಸೊ ಇವರ ಒಂದು ಅಚೀವ್ಮೆಂಟ್ಸ್ ಏನಿರುತ್ತೆ ಅಂದ್ರೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಎತ್ತಿ ತೋರಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವಿಮೆನ್ ಏನಿದೆ, ಇಟ್ ಫೋಕಸಸ್ ಆನ್ ಜೆಂಡರ್ ಈಕ್ವಾಲಿಟಿ ಅಂಡ್ ವಿಮೆನ್ ಎಂಪವರ್ಮೆಂಟ್ ಇನ್ ರೂರಲ್ ಏರಿಯಾಸ್. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಲಿಂಗ ಸಮಾನತೆ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರ ಸಬಲೀಕರಣದ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ರೂರಲ್ ವಿಮೆನ್ ಕೀ ಫಾರ್ ವರ್ಲ್ಡ್ ಫ್ರೀ ಫ್ರಮ್ ಹಂಗರ್ ಅಂಡ್ ಪಾವರ್ಟಿ. ಅಂದ್ರೆ ಗ್ರಾಮೀಣ ಮಹಿಳೆಯರು ಹಸಿವು ಮತ್ತು ಬಡತನದಿಂದ ಮುಕ್ತವಾಗ್ಲಿಕ್ಕೆ ಅವರು ಜಗತ್ತಿಗೆ ಪ್ರಮುಖವಾಗಿದ್ದಾರೆ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಸೊ ಇದನ್ನ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಡಿಸೆಂಬರ್ 2007ನೇ ತಾರೀಕು ಯುನೈಟೆಡ್ ನೇಷನ್ಸ್ ಇಂದ, ಅಂದ್ರೆ ವಿಶ್ವಸಂಸ್ಥೆಯಿಂದ ಈ ಒಂದು ದಿನವನ್ನ ಡಿಕ್ಲೇರ್ ಮಾಡಲಾಗಿರುತ್ತೆ. ಅದಾದ ನಂತರ ಪ್ರತಿ ವರ್ಷ ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಫುಡ್ ಡೇ ಅಥವಾ ವಿಶ್ವ ಆಹಾರ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 16ನೇ ಅಕ್ಟೋಬರ್ ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನವನ್ನ ನಾವ್ ಏನು ಆಚರಣೆ ಮಾಡ್ತೀವಿ ಅಂದ್ರೆ, ಆಹಾರದ ಪ್ರಾಮುಖ್ಯತೆಯನ್ನ ನಾವು ತೋರಿಸ್ಲಿಕ್ಕೆ. ಸೊ ಪ್ರಪಂಚದಲ್ಲಿ ಸಾಕಷ್ಟು ಜನರು ಆಹಾರ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರದೇಶಗಳು ಕೂಡ ಇರುತ್ತೆ. ಸೊ ಅದರ ಒಂದು ನೋವು ಅಥವಾ ನಾವು ವೇಸ್ಟ್ ಮಾಡ್ತಾ ಇರ್ತಕ್ಕಂಥ ಫುಡ್ ನ ಬಗ್ಗೆ ನಮ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಅಥವಾ ಎಚ್ಚರಿಕೆಯನ್ನ ಮೂಡಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಮುನ್ನಡೆಸ್ತಕ್ಕಂಥದ್ದು ಅಥವಾ ಯಾರ ನೇತೃತ್ವದಲ್ಲಿ ನಡೆಯುತ್ತಂದ್ರೆ, FAO ಅಥವಾ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ನಾವೇನ್ ಕರಿತೇವೆ, ಅವರ ನೇತೃತ್ವದಲ್ಲಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ಲೀವ್ ನೋ ಒನ್ ಬಿಹೈಂಡ್, ಅಂದ್ರೆ ಯಾರನ್ನು ಹೊರತುಪಡಿಸದೆ ಅಂತಕ್ಕಂಥ ಒಂದು ಥೀಮ್ ಅನ್ನ ಇಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ದಿನ ಹೇಗೆ ಸ್ಟಾರ್ಟ್ ಆಯ್ತು ಅಂತಕ್ಕಂಥ ಒಂದು ಇತಿಹಾಸವನ್ನ ನಾವು ನೋಡೋದಾದ್ರೆ, 1979ರಲ್ಲಿ ಹಂಗೇರಿಯನ್ ಅಗ್ರಿಕಲ್ಚರಲ್ ಮಿನಿಸ್ಟರ್, ಹಂಗೇರಿ ರಾಷ್ಟ್ರದ ಅಗ್ರಿಕಲ್ಚರ್ ಅಥವಾ ಕೃಷಿ ಸಚಿವರಾಗಿರ್ತಕ್ಕಂಥವ್ರು ಈ ಒಂದು ದಿನವನ್ನ ಆಚರಣೆ ಮಾಡ್ಬೇಕು ಅಂತ ಒಂದು ಸಲಹೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಈ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಸ್ಥಾಪನೆ ಆಗಿರ್ತಕ್ಕಂಥ ದಿನ ಏನಿರುತ್ತೆ, ಅಕ್ಟೋಬರ್ 16ನೇ ತಾರೀಕು ಅದೇನ್ ಸ್ಟಾರ್ಟ್ ಆಗಿರುತ್ತೆ, ಆ ಒಂದು ದಿನಾಂಕವನ್ನ ಸ್ಮರಣೆ ಮಾಡ್ಲಿಕ್ಕೆ ಅಥವಾ ನೆನಪಿಸ್ಕೊಳ್ಳಿಕ್ಕೆ ಅದೇ ದಿನಾಂಕದಂದು ವಿಶ್ವ ಆಹಾರ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ವಿಶ್ವಸಂಸ್ಥೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಫಾರ್ ಇರಾಡಿಕೇಶನ್ ಆಫ್ ಪಾವರ್ಟಿ. ಸೊ ಬಡತನ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ. ಈ ದಿನವನ್ನ ಪ್ರತಿ ವರ್ಷ 17ನೇ ಅಕ್ಟೋಬರ್ ಆಚರಣೆ ಮಾಡಲಾಗುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ 1987 ನಲ್ಲಿ ಪ್ಯಾರಿಸ್ ನಲ್ಲಿ ಆಚರಣೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಯುನೈಟೆಡ್ ನೇಷನ್ಸ್ ಇದನ್ನ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಕ್ಕಂಥ ಒಂದು ಘೋಷಣೆಯನ್ನ ಕೊಡ್ತಾರೆ. ಸೊ ಸೇಮ್ ದಿನಾಂಕವನ್ನ ಇಟ್ಕೊಂಡು ಜಗತ್ತಿನಾದ್ಯಂತ ನಾವು ಈ ಒಂದು ದಿನವನ್ನ ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ಡಿಗ್ನಿಟಿ ಫಾರ್ ಆಲ್ ಇನ್ ಪ್ರಾಕ್ಟೀಸ್, ಆಚರಣೆಯಲ್ಲಿ ಎಲ್ಲರಿಗೂ ಘನತೆ ಅಂತಕ್ಕಂಥ ಒಂದು ಥೀಮ್ ನೊಂದಿಗೆ ಈ ದಿನವನ್ನ ನಾವು ಆಚರಣೆ ಮಾಡ್ತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 279. You can just pause the video, go through the questions and give us the answers. So once again, we will meet you in tomorrow's Inquest Current Affairs. Till then, keep reading, be safe. Thank you very much for watching this.